वीरलिंगेश्वर महाराज की जय। ओम नमः शिवाय शंभु शंकर शिवाय नमः। ओम शिवाय नमः। ओम शिवाय नमः। शिवाय नमः। ओम शिवाय नमः। रामभजय नमः। पार्वती पति हर हर वीरलिंगेश्वर महाराज की जय। संत श्रेष्ठ कनकदास महाराज की जय। कलर ಚಪ್ಪಲ್ ಕೈ ಹೋಗಲಿ ನಾ ಅಂದಲ್ಲ ಎಲ್ಲಿ ಒಂದಲ್ಲಿ ಅಲ್ಲಿ ಮಾಡ್ರಿ ಅಪ್ಪಾರ ಇಲ್ಲೇ ಮಾಡ್ಯಾರ ಅಂತೇಳಿ ಮತ್ತೆ ಇಲ್ಲೇ ಆಗ್ಬೇಕು. ಹೋಗ್ಲಿ ಅದನ್ನ ಕಟ್ಟು ಮುಂದೆ ಇದ್ರ ಕಲ್ಲು ಹಾಕಿಬಿಡ್ರಿ ಒಳಗೆ. ಟ್ಯಾಪ್ ಐತೇನ? ಟ್ಯಾಪ್ ಇಲ್ಲ. ಓಂ ಶ್ರೀ ಗುರು ರೇವಣ ಸಿದ್ದೇಶ್ವರಾಯ ನಮಃ. ಓಂ ಶ್ರೀ ಗುರು ವೀರೇಶ್ವರಾಯ ನಮಃ. ನಮ್ಮ ಕಿತ್ತೂರು ತಾಲೂಕಿನ ಸಂಪಗಾಂವ್ ಗ್ರಾಮದಲ್ಲಿಂದು ಶ್ರೀ ವೀರೇಶ್ವರ ಭವನ ಮತ್ತು ವೀರೇಶ್ವರ ಮಂದಿರ ಭೂಮಿ ಪೂಜೆ ಮಾಡಿದ್ದು ಬಹಳ ಸಂತೋಷಕರ. ಈ ಒಂದು ಶುಭ ಮುಹೂರ್ತದಲ್ಲಿ ವೀರೇಶ್ವರ ಭವನ ಮತ್ತು ವೀರೇಶ್ವರ ಮಂದಿರ ಈ ಉದ್ಘಾಟನಾ ಏನು ಕಾರ್ಯಕ್ರಮ ಮಾಡಿದ್ದೀವಿ, ಇದನ್ನು ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂಪಗಾಂವ್ ನಮ್ಮ ಸಮುದಾಯದ ಹಿರಿಯರು ಮತ್ತು ಗ್ರಾಮಸ್ಥರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಇತರರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ವೀರೇಶ್ವರ ಮಂದಿರ ಈ ಬರೀ ಮಾತ್ರ ಗುಡಿ ಮಾತ್ರ ಅಲ್ಲ, ಸಭಾ ಮಂಟಪಗಳು ಮತ್ತು ಸಭಾಭವನಗಳು ಮತ್ತು ಒಂದು ವಾಸ್ತುಶಿಲ್ಪಿ ಅದನ್ನು ಬಹಳ ಸುಂದರವಾದಂಥ ವಿನ್ಯಾಸವುಳ್ಳಂಥ ಒಂದು ಮಂದಿರವನ್ನು ಮಾಡಬೇಕನ್ನೋ ಒಂದು ಗುರಿ ಇಟ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಕೆಲವರು ಆ ಒಂದು ಜಾಗಕ್ಕೆ ಏನು ವೀರೇಶ್ವರ ಭವನಕ್ಕೆ ಕೆಲವು ಸಮುದಾಯದ ಹಿರಿಯರು ಮನೆಗಳನ್ನು ಕೂಡ ದಾನವಾಗಿ ಕೊಟ್ಟಿದ್ದಾರೆ. ಮತ್ತು ಒಟ್ಟು ಸುಂದರವಾದಂಥ ಜಾಗ ಇರೋದರಿಂದ ಇವೆಲ್ಲ ಕಾರ್ಯಕ್ರಮಗಳನ್ನು ಮೂಲ ಸೌಕರ್ಯಗಳನ್ನು ಕೊಡುವಂಥ ಜಾಗ ಇದು ಇರುವುದರಿಂದ ಇದನ್ನು ನಕ್ಷೆ ಮತ್ತು ಒಂದು ವ್ಯವಸ್ಥಿತವಾದಂಥ ವೆಚ್ಚದ ಪಟ್ಟಿ ತಯಾರು ಮಾಡಲು ಕೂಡ ನಾವು ಸೂಚಿಸಿದ್ದೇವೆ. ಆ ರೀತಿಯೊಳಗೆ ಇದೊಂದು ಸುಮಾರು 10 ಊರಿಗೆ ಒಂದಷ್ಟು ಮಾದರಿ ಆಗುವಂಥ ಒಂದು ಮಂದಿರವನ್ನು ಸಂಕೀರ್ಣವನ್ನು ಕಟ್ಟಬೇಕನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಅದಕ್ಕಾಗಿ ದಾನಿಗಳು ಮತ್ತು ಸಹೃದಯಗಳು ಸದ್ಭಕ್ತರು ಸಮುದಾಯದ ಎಲ್ಲ ಹಿರಿಯರು ಅದಕ್ಕೆ ಸಹಕಾರ ಕೊಡಬೇಕಂತೇಳಿ ಸಂದರ್ಭದಲ್ಲಿ ನಾನು ಕೋರ್ತೇನೆ. ಇವತ್ತಿನ ಈ ಸಂದರ್ಭ ಇದು ವೀರೇಶ್ವರ ಚರಿತ್ರೆಯನ್ನು ಸಾರುವಂಥ ಒಂದು ಮಂದಿರ ಆಗಬೇಕು. ಇಡೀ ಇತಿಹಾಸವನ್ನು ಮಾಳಿಂಗರಾಯನ್ ಇರ್ಬೋದು, ಕನಕದಾಸರು ಇರ್ಬೋದು, ಕಾಳಿದಾಸರು ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ್ಮ ಪ್ರಭು ಇರ್ಬೋದು ಮತ್ತು ಕುರುಬ ಗೊಲ್ಲಾಳೇಶ್ವರ ಇರ್ಬೋದು, ಅಥವಾ ಇವತ್ತಿನ ಈ ಸಂದರ್ಭಕ್ಕೂ ಈ ಡೊಳ್ಳಿನ ಹಾಡುಗಾರರು ಇರ್ಬೋದು, ನಮ್ಮ ಜನಪದೀಯ ಕುರಿಗಾರರು ಇರ್ಬೋದು, ಎಲ್ಲರೂ ಕೂಡ ವೀರೇಶ್ವರ ಚರಿತ್ರೆಯನ್ನು ನೆನಪಿಸ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಹಾಲ್ಮತಸ್ಥರಿಗೆ ಇದೊಂದು ಡೊಳ್ಳಾಗಲಿ, ಕಂಬಳಿ ಆಗಲಿ, ಭಂಡಾರ ಆಗಲಿ ಇವೆಲ್ಲ ಬಹಳ ಪವಿತ್ರವಾದಂಥ ವಸ್ತು. ಆ ಕಾರಣಕ್ಕಾಗಿ ಈ ಒಂದು ಜಾಗ ಒಳಗೆ ಇದೊಂದು ಹುಲಿಜಂತೆ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಲಕನೂರು ಕರ್ಸಿದ್ದಾಗಬೇಕು ಮತ್ತು ಏನು ಕೊಣ್ಣೂರು ಕರ್ಸಿದ್ದನ ಯಾವ ರೀತಿಯಲ್ಲಿ ಜಾತ್ರೆಗಳಾಗ್ತಾವ ಆ ರೀತಿಯೊಳಗೆ ಇದು ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇದು ಮನ್ಸೂರು ರೇವಣ ಸಿದ್ದೇಶ್ವರ ಮಠದ ಮಾದರಿಯೊಳಗೆ ಇದೊಂದು ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಇವೆಲ್ಲ ಸದ್ಭಕ್ತರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದಕ್ಕೆ ತಮಗೆ ನಾನು ಭಕ್ತರಿಗೆ ಈ ಸಲದ ಏನು ಮಳೆ ಬೆಳೆ ಮತ್ತು ಆಯುಷ್ಯ ಆರೋಗ್ಯ ಸರಿ ಇದೆ. ಈ ವರ್ಷ ಮಳೆ ಬೆಳೆಗಳು ಭಾಳ ಚಲೋ ಅದಾವೆ. ಆ ದೃಷ್ಟಿಯಿಂದ ಇವತ್ತು ನಾನು ಶುಭವನ್ನು ಕೋರ್ತೇನೆ.